ಓಂ ನಮಃ ಶಿವಾಯ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಲಕ್ಷ್ಮೀ ದೇವಿ ಕನಸಿನಲ್ಲಿ ಈ ರೀತಿಯಾಗಿ ಕಾಣಿಸಿಕೊಂಡರೆ ಶ್ರೀಮಂತಿಕೆ ಬರುತ್ತಂತೆ. ಯಾವ ರೀತಿ ಕಾಣಿಸ್ಕೊಂಡ್ರೆ ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡೋದನ್ನು, ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾನೆ ಇರ್ತೀನಿ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ. ಖಂಡಿತವಾಗ್ಲೂ ಅದಕ್ಕೆ ನಿಮ್ಮ ರಾಶಿ ನಕ್ಷತ್ರವನ್ನು ಗುರುತಿಸಿ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಇನ್ನೊಂದು ಏನು ಅಂದರೆ, ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ. ಅಂಥವರು ಕೂಡ ಕೇಳಬಹುದು, ಉತ್ತರಿಸ್ತಾನೆ. ಹಾಗೆಯೇ ಕೆಲವರು ಬರೀ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರ ಮಾತ್ರ ಹಾಕ್ತಾರೆ, ಏನು ಅಂತ ಹೇಳೋದಿಲ್ಲ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ, ಪ್ರೆಸೆಂಟ್ ಏನು ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಿ ಅದನ್ನು ಖಂಡಿತವಾಗ್ಲೂ ಒಂದೆರಡು ಲೈನ್ನಲ್ಲಾದರೂ ಕರೆಕ್ಟಾಗಿ ಬರೆದುಕೊಳಿಸಿ, ಖಂಡಿತ ಉತ್ತರಿಸ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತಾರೆ. ಈ ಕಾರಣಕ್ಕಾಗಿ ಸಾಕಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂಥದ್ದು. ಆದರೆ ಲಕ್ಷ್ಮೀದೇವಿ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದರ ಅರ್ಥ, ಲಕ್ಷ್ಮೀದೇವಿಯ ಕನಸಿನ ಅರ್ಥ ಏನು ಅಂತ ನೋಡೋಣ. ಲಕ್ಷ್ಮೀದೇವಿಯು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ. ನೀವು ನಿಮ್ಮ ಕನಸಿನಲ್ಲಿ ಲಕ್ಷ್ಮೀದೇವಿಯನ್ನು ನೋಡುವುದು ಶುಭ ಸಂಕೇತ. ಲಕ್ಷ್ಮೀದೇವಿಯ ಕನಸು ಕಾಣುವವರು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆಗಳು ಇವೆ. ಅಂತಹ ಕನಸುಗಳು ಹೊಸ ಕೆಲಸ ಅಥವಾ ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸುವ ಸಂಕೇತ. ಲಕ್ಷ್ಮೀದೇವಿಯ ಕನಸು ಕಾಣುವುದು ಎಂದರೆ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಬರುತ್ತೆ ಅಂತ ಅರ್ಥ. ಲಕ್ಷ್ಮೀದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಂಥದ್ದು ಅನ್ನುವ ನಂಬಿಕೆ. ನೀವು ಲಕ್ಷ್ಮೀದೇವಿಯನ್ನು ನಿಯಮಿತವಾಗಿ ಪೂಜಿಸಿದರೆ ನೀವು ಅವಳ ಕನಸುಗಳನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಲಕ್ಷ್ಮೀದೇವಿಯ ಕನಸನ್ನು ಏನಾದರೂ ಕಂಡರೆ ಆ ಕನಸು ನಿಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥನ್ನು ಸೂಚಿಸುವಂಥದ್ದು. ಹಾಗೆ ಸ್ವಪ್ನಶಾಸ್ತ್ರದ ಪ್ರಕಾರ ಇದರ ಬಗ್ಗೆ ಏನಿದೆ ಉಲ್ಲೇಖ. ಹಾಗೆ ತುಂಬ ವೀಡಿಯೋಸ್ ಹಾಕ್ತಾ ಇರ್ತೇನೆ. ಸ್ವಪ್ನ ಅಂದರೆ ಕನಸಿನಲ್ಲಿ ಯಾವುದನ್ನು ನೋಡಿದರೆ ಏನು ಅರ್ಥ, ಶುಭನ ಅಶುಭನ, ಪ್ರತಿಯೊಂದು ವಿಡಿಯೋನ ತುಂಬ ವಿಡಿಯೋ ಹಾಕಿದ್ದೇನೆ. ಪ್ರತಿಯೊಂದರಲ್ಲೂ ಅದರ ಒಂದು ಉಪಯುಕ್ತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಇವತ್ತು ಕೂಡ ನಾನು ಲಕ್ಷ್ಮೀದೇವಿ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಆಗುವ ಅಂದರೆ ಮುನ್ಸೂಚನೆ ಏನು ಅನ್ನೋದನ್ನು ನೋಡೋಣ. ಸಂತೋಷದ ಸಂಕೇತ. ನಿಮ್ಮ ಕನಸಿನಲ್ಲಿ ನೀವು ಲಕ್ಷ್ಮೀದೇವಿಯು ಕಮಲದ ಮೇಲೆ ಕುಳಿತಿರುವುದನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಕಡೆಗಳಿಂದಲೂ ಸಂತೋಷವನ್ನು ಪಡೆದುಕೊಳ್ತೀರಿ ಅನ್ನೋದನ್ನು ಸೂಚಿಸುವಂಥದ್ದು. ಇಂತಹ ಕನಸನ್ನು ಕಾಣುವುದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಈ ಕನಸು ನಿಮ್ಮ ಮನೆಗೆ ಶಾಂತಿ, ಸಂತೋಷ, ಅದೃಷ್ಟ ಮತ್ತು ಸಮೃದ್ಧಿ ಬರಲಿದೆ ಎಂಬುದನ್ನು ಸೂಚಿಸುವಂಥದ್ದು. ಈ ಕನಸು ನಿಮಗೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಸಂಕೇತಿಸುತ್ತೆ. ಯಶಸ್ಸಿನ ಸಂಕೇತ. ಲಕ್ಷ್ಮೀದೇವಿಯು ಸಂತೋಷದಿಂದ ಇರುವಂತೆ ನಿಮಗೆ ಕನಸು ಬಿದ್ದರೆ ಅದು ನಿಮ್ಮ ಜೀವನದಲ್ಲಿ ಸಂತೋಷ, ತೃಪ್ತಿ, ಸಮೃದ್ಧಿಯ ಆಗಮನವನ್ನು ಸೂಚಿಸುವಂಥದ್ದು. ಲಕ್ಷ್ಮೀದೇವಿ ಈ ಕನಸಿನ ಮೂಲಕ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸು ತುಂಬಲಿದೆ ಅಂತ ಹೇಳಲಾಗುತ್ತೆ. ಹಾಗೆಯೇ ಪ್ರಗತಿಯ ಸೂಚನೆ. ನೀವು ನಿಮ್ಮ ಕನಸಿನಲ್ಲಿ ಚಿನ್ನಾಭರಣ ಮತ್ತು ಚಿನ್ನದ ನಾಣ್ಯಗಳನ್ನು ನೋಡುವುದು ಕೂಡ ಮಂಗಳಕರ. ಅಂಥ ಕನಸನ್ನು ನೋಡುವುದು ಎಂದರೆ ನೀವು ಭವಿಷ್ಯದಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆಯುತ್ತೀರಿ ಎಂಬುದಾಗಿದೆ. ಇದು ನಿಮ್ಮ ಆರ್ಥಿಕ ಸ್ಥಿರತೆ ಮತ್ತು ಪ್ರಗತಿಯನ್ನು ಸೂಚಿಸುತ್ತೆ. ಹಾಗೆಯೇ ಒಳ್ಳೆಯ ಸಮಯದ ಸಂಕೇತ. ನಿಮ್ಮ ಕನಸಿನಲ್ಲಿ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ನೀವು ಏನಾದರೂ ನೋಡಿದರೆ ನಿಮ್ಮ ಅದೃಷ್ಟ ಹೊಳೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಈ ಕನಸನ್ನು ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಇದು ನಿಮ್ಮ ಮನೆಗೆ ಸಮೃದ್ಧಿ, ಸಂಪತ್ತು ಮತ್ತು ಸಂತೋಷದ ಆಗಮನವನ್ನು ಸಂಕೇತಿಸುತ್ತೆ. ಇದು ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಸಮಯದ ಸಂಕೇತವಾಗಿದೆ. ಹಾಗೆಯೇ ಧನಾಗಮನದ ಸೂಚನೆ. ಲಕ್ಷ್ಮೀದೇವಿಯು ಏನಾದರೂ ಕಮಲದ ಮೇಲೆ ಕುಳಿತು ಆಶೀರ್ವಾದ ಮಾಡುವುದನ್ನು ಕನಸಿನಲ್ಲಿ ನೋಡುವ ವ್ಯಕ್ತಿ ತನ್ನ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ತರುವಂಥದ್ದು. ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಅದೃಷ್ಟ ಮತ್ತು ಹಣ ಬರುತ್ತೆ ಅಂತ ಸೂಚಿಸುತ್ತೆ. ಹಾಗೆಯೇ ಉನ್ನತ ಸ್ಥಾನ ಪಡೆಯುವ ಸಂಕೇತ. ಕನಸಿನಲ್ಲಿ ಏನಾದರೂ ಆನೆ ಹೊಂದಿಗಿರುವ ಲಕ್ಷ್ಮೀದೇವಿಯನ್ನು ಕನಸಿನಲ್ಲಿ ನೋಡುವುದು ಇನ್ನಷ್ಟು ಅದೃಷ್ಟವನ್ನು ತರುವ ಸೂಚನೆ ಅಂತ ಪರಿಗಣಿಸಲಾಗಿದೆ. ಹಾಗೆಯೇ ಇಂಥ ಕನಸು ಉನ್ನತ ಮಟ್ಟದ ಪ್ರತಿಷ್ಠೆ, ಶಕ್ತಿ ಮತ್ತು ಗೌರವವನ್ನು ನಿಮಗೆ ತರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಲಾಗಿದೆ. ನೀವು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವ ಮತ್ತು ಅಧಿಕಾರವನ್ನು ಪಡೆಯುವ ಸಂಕೇತವಾಗಿದೆ. ಹಾಗೆಯೇ ಸಮೃದ್ಧಿ ಮತ್ತು ಶಾಂತಿಯ ಸಂಕೇತ. ಲಕ್ಷ್ಮೀದೇವಿಯನ್ನು ಲವಲವಿಕೆಯ ಸ್ಥಿತಿಯಲ್ಲಿ ನೋಡುವುದು ಎಂದರೆ ನೀವು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು.
ಅಂಥ ಕನಸುಗಳು ಕಾಣಿಸಿಕೊಂಡಾಗ ಎಚ್ಚರಿಕೆಯಿಂದ ಇರಬೇಕು. ಲಕ್ಷ್ಮೀದೇವಿಯ ಕನಸುಗಳನ್ನು ಸಾಮಾನ್ಯವಾಗಿ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಹಾಗೂ ಇದು ಭವಿಷ್ಯದ ಸಮೃದ್ಧಿ ಶಾಂತಿಯನ್ನು ಸೂಚಿಸುತ್ತೆ. ಆದರೆ ಲಕ್ಷ್ಮೀದೇವಿ ಎಂದಿಗೂ ಎಲ್ಲಿಯೂ ಸ್ಥಿರವಾಗಿರುವುದಿಲ್ಲ. ಆದ್ದರಿಂದ ಆಕೆ ಕನಸುಗಳು ಬಿದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಕನಸಿನಲ್ಲಿ ಉರಿಯುತ್ತಿರುವ ದೀಪದೊಂದಿಗೆ ಲಕ್ಷ್ಮೀದೇವಿಯನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಬೆಳಕು, ಜ್ಞಾನ, ಯಶಸ್ಸು ಬರಲಿದೆ ಎಂಬುದನ್ನು ಸೂಚಿಸುತ್ತದೆ. ಇಂತಹ ಕನಸುಗಳು ಶಿಕ್ಷಣ, ವೃತ್ತಿ, ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಪ್ರಗತಿಯನ್ನು ಸಂಕೇತಿಸುತ್ತೆ. ಇದು ಈ ಹೊತ್ತಿನ ವಿಡಿಯೋವಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.